ಇದು 6 months ಇಂದಾನೆ ಫಲ ಕೊಡಕ್ ಸ್ಟಾರ್ಟ್ ಆಗುತ್ತೆ. ಇದು 3-4 monthsಗೆಲ್ಲ ನಿಮ್ಗೆ ಇಸ್ ಪ್ಲಾಂಟ್ ಅಲ್ಲೇ ಫಲ ಕೊಡ್ತಾ ಇರುತ್ತೆ. ಇದು ಏನ್ ವೆರೈಟಿ ಇದು? HS HR ಅಂತ 2 ಬ್ರ್ಯಾಂಡ್ ಇದೆ ಇದರಲ್ಲಿ. ತೈವಾನ್ ಹೆಂಗ್ ಬರುತ್ತೋ ಅದೇ ತರನೇ ಇದರಲ್ಲಿ ರೆಡ್ ಕಲರ್, ರೆಡ್ ವೈಟ್ ಇದೆ. ತಿಂದ್ಬಿಟ್ಟಿದೆಯಲ್ಲ ಇದು. ಇದು ಹೆಂಗೇನೆ ಪ್ರಕೃತಿ ತಿಂದಾದ್ಮೇಲೆ ನಾವು ತಿನ್ನೋದು. ಹೌದೌದು, ಎಲ್ಲ ನೇಚರ್ ಬಿಟ್ಬಿಟ್ಟಿದ್ದೀರಾ. ಫಸ್ಟ್ ಪ್ರಕೃತಿ, ಆಮೇಲೆ ಮನೆ, ಆಮೇಲೆ ಆಮೇಲೆ ಇನ್ನೊಂದು ಇಲ್ಲಿ ತೋರಿಸ್ತೀನಿ ನೋಡಿ. ಮೇಕೆಗೆ ಕೋಳಿಗೆ ಫೀಡ್ ಇದು. ಇದು ಏನಾದ್ರು ಬಂತು ಅಂದ್ರೆ ಈ ಕಳೆ ಎಲ್ಲ ಅವಾಯ್ಡ್ ಆಗುತ್ತೆ. ಇದನ್ನ ಕಟ್ ಮಾಡ್ತಾರೆ, ಕಟ್ ಆಫ್ ಮಾಡ್ತಾರಂಗೆ. ನೀವು ತಂದಿ ಬೀಜ ಹಾಕಿರೋದು? ನಾನು ಬೀಜ ಹಾಕಿರೋದು. ಇದ್ರಲ್ಲಿ ಏನು ಅಂತೆ ಇದಿರೋದು? ಇದರಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಪ್ರತಿಯೊಂದು ಕ್ರಾಪ್ಸ್ ಎಲ್ಲ ಪ್ರತಿಯೊಂದು ಇರುತ್ತೆ. ಇದರಲ್ಲೇ ಬರುತ್ತೆ. ಆಗಕ್ಕೂ ಚಾನ್ಸಸ್. ಇದು ಎಷ್ಟು ಹೈಟ್ ಬರ್ಬೋದಣ್ಣ ಗಿಡ? ಇದು ಒಂದಿಷ್ಟದ ಬರುತ್ತೆ. ಅಷ್ಟು ಹೈಟ್ ಬರುತ್ತಾ? ಬರುತ್ತೆ. ಕಟಿಂಗ್ ಮಾಡ್ದಂಗೆಲ್ಲ ಚೆನ್ನಾಗಿ ಬರುತ್ತೆ. ಅಂದ್ರೆ ಇದು ಮೆಚ್ಚಿಯಾಗಿ ತಿಂತಾವ ಆಡು ಕುರಿ? ಖುಷಿಯಾಗಿ ತಿಂತವೆ. ಹೌದಾ? ಖುಷಿಯಾಗಿ. ನೀವು ತಂದದ್ದು ಯಾವ ಕಡೆ, ಎಲ್ಲಿಂದ ಅಣ್ಣ ಇದು? ಇದು ನಾನು ಹೆಬ್ಬಾಳದಲ್ಲಿ ತಗೊಂಬಂದಿದ್ದು. ಹೌದಾ? ಇವಾಗ ಎಲ್ಕು ಫುಲ್ಗೂ ಇದೆಲ್ಲ ಏನೈತೆ ಎಲ್ಲ ಎಲ್ಲದಕ್ಕೂ ಚೆಲ್ಲಿದ್ದೀನಿ. ಈಗ ಕಳೆನೂ ಇದೆ, ಇದು ಇದೆ. ಈಗ ನೆಕ್ಸ್ಟ್ ಈ ಕಳೆ ತೆಗಿಸ್ತೀನಿ. ಇದರಲ್ಲೇ ಬೇರೆ ಆಗುತ್ತೆ, ಹಂಗೆ ಹರಡುತ್ತೆ. ಓ, ಇದು ಫುಲ್ ಎಲ್ಲ ಅಂಟ್ಕೊಳ್ಳುತ್ತೆ? ಫುಲ್ ಎಲ್ಲ ಒಂದು ಕರೆಕ್ಟಾಗಿ ಇನ್ನೊಂದು 6 monthsಗೆ ಇದೆ, ಬರೇ ಇದೆ ಕಾಣುತ್ತೆ. ಇದು ಏನಾಗುತ್ತೆ ಅಂದ್ರೆ ಕಳೆನ ಬರ್ನ್ ಮಾಡಿ ಇದು ಬೇರೆ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಜಾಗ ಮಾಡ್ಕೊಡ್ಬೇಕಷ್ಟೇ ನಾವು. ಕಟ್ ಮಾಡೋದೇನಿಲ್ಲ, ಕಟ್ಟಿಂಗ್ ಏನಿಲ್ಲ. ಇದು ಹಂಗೆ ಬಿಟ್ಬಿಡೋದೆ. ಸ್ವಲ್ಪ ಬೆಂಡ್ ಮಾಡ್ಬೇಕು. ನಾವು ಹೋಗಿ ಮರದ ಮೇಲೆ ಕೀಳಕ್ ಆಗಲ್ಲ. ಓ, ಈ ತರ ಹಿಂಗೆ ಅತ್ತಗಿದ್ದಾಗೆ ಕೆಳಗಡೆಗೆ ಸಿಗುತ್ತೆ ನಮ್ಗೆ. ಓ, ಆ ತರ. ಆಮೇಲೆ ಸ್ಪ್ರೇಗಿ ಮಾಡ್ಬೇಕಂದ್ರೆ ಏನಾರು ಎಲೆ ತಿಂತಾ ಇದೆ, ಈಗ ಹುಳ ಜಾಸ್ತಿ. ಈಗ ನಮ್ ಕಡೆ ಡ್ಯಾಮ್ ನೀರು ಜಾಸ್ತಿ ಇದೆ, ಸೊ ಹುಳ ಜಾಸ್ತಿ. ಸೊ ಹಂಗೇನಾದ್ರು ಇದ್ದಾಗ ನಾವು ಸ್ಪ್ರೇ ಮಾಡಕ್ಕೂ ಅನುಕೂಲ ಆಗುತ್ತೆ. ಹಿಂಗ ಆಗ್ತಾ ಹಿಂಗೆ ಹಿಡ್ಬಿಡುತ್ತೆ. ಅಂದ್ರೆ ನೀವ್ ಈ ತರ ಆದ್ರೆ ಕಾಯಿ ಕಳಕ್ಕೆ ಸ್ಪ್ರೇ ಮಾಡಕ್ಕೆ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಬೆಂಡ್ ಮಾಡ್ತೀರಿ. ಇನ್ನೊಂದು ಇಲ್ಲಿ ನಾನು ಕೋಳಿ ಫಾರ್ಮ್ ಮಾಡ್ಬೇಕಂತ ರೆಡಿ ಮಾಡಿರೋದು. ಎಲ್ಲ ಶೇಡ್ಸ್ ಅಡ್ಡ ಇದ್ದಾಗ ನನ್ಗೆ ಅದ್ದಾಗ್ಲಿ ಬೇರೆ ಅದಾಗ್ಲಿ ಬಂದ್ಬಿಟ್ಟು ಕೋಳಿಗೆ ಆಟ ಮಾಡಕ್ಕಾಗಲ್ಲ. ಕರೆಕ್ಟ್ ನೋಡಿ, ನಿಮ್ಮ ಮೆಥೋಡೇನೆ ರೈತರು ಕಲ್ತ್ರೆ ಎಷ್ಟೋ ಜನ ಇವಾಗ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ, ಕಷ್ಟಪಡ್ತಾರೆ, ಲಾಸ್ ಆಯ್ತವ್ರೆ. ಈ ತರ ಮೆಥಡ್ ಇದ್ದು ಮಾಡಿದ್ರೆ ಗ್ಯಾರಂಟಿ ಸಕ್ಸಸ್ ಆಯ್ತಾರೆ. ಇದು ಫುಲ್ ತೋಟ ಇರೋದು ಅದೇ ತರ. ಈಗ ಸ್ಟ್ರೈಟ್ ಆಗಿದೆ, ಇವ್ರನ್ನ ಬೆಂಡ್ ಮಾಡ್ಬೇಕಾ ಇವಾಗ ನೀವು? ಬೆಂಡ್ ಮಾಡ್ಲೇಬೇಕು. ಈ ಬೆಂಡ್ ಮಾಡ್ಬೇಕು. ಬೆಂಡ್ ಮಾಡಿದ್ರೆ ಒಂಥರ ಮಾಡಿದ್ರು ಆಗುತ್ತೆ, ಕಟಿಂಗ್ ಮಾಡಿದ್ರು ತಿರ್ಗಾ ಬರುತ್ತೆ. ಈಗ ಬೆಂಡ್ ಸೀಡ್ ಎಷ್ಟು ಚೆನ್ನಾಗಿದೆ. ಹೌದು, ಇದೆಲ್ಲ ಅಮ್ಮಮ್ಮ ಅಂದ್ರೆ ಒಂದೊಂದು ಹಣ್ಣು 1/4 kg ಬರುತ್ತೆ. 1/4 kg ಬರುತ್ತಾ? 1/4 kg ಹಣ್ಣು. ಇವಾಗ ಇವಕ್ಕೇನು ಕವರ್ ಗಿವರ್ ಕಟ್ಟಲ್ರಿ ನೀವು? ಇಲ್ಲ, ಪ್ರಕೃತಿ ಫಸ್ಟ್ ಪ್ರಕೃತಿ ತಿನ್ಬೇಕು, ಆಮೇಲೆ ನಾವು ತಿಂತೀವಿ. ಹಂಗೆ ಪ್ರಕೃತಿಗೆ ಮೇನ್. ಯಾಕೆಂದ್ರೆ ನೇಚರ್ ಲೆವೆಲ್ ಅನ್ನೋದೇ ನಮ್ಮ ಇದ್ರಲ್ಲಿ ಗೊತ್ತಾಗ್ತಲ್ಲ. ಆಕ್ಚುಲಿ ಬೆಂಗಳೂರಿಂದ ಬಂದಿರೋ ನನ್ ಫಾರ್ಮಿಂಗ್ ಅನ್ನೋದು ಏನಂತ ಗೊತ್ತಿಲ್ಲ. ಆದ್ರೂ ಗೊತ್ತಿಲ್ಲದೆ ಸ್ವಲ್ಪ ನನ್ನ ಡ್ಯಾಡಿ ಗೈಡೆನ್ಸ್, ಇದೆಲ್ಲ ಡ್ಯಾಡಿ ಪ್ಲಾನಿಂಗ್, ಡ್ಯಾಡಿ ಗೈಡೆನ್ಸ್ ಅಲ್ಲಿ ಅವ್ರು ಕೊಡೋ ಒಂದು ಎನರ್ಜಿ ಲೆವೆಲ್ ಅಲ್ಲಿ ಮಾಡಿದೀವಿ, ನಡೀತಾ ಇರೋದು. ಇಬ್ಬಡಿ ಸಕ್ಸಸ್ ಆಗುತ್ತೆ. ನೀವುಗಳ ಲೆಕ್ಕ ನೋಡಿದ್ರೆ ಇದು ಬಂದಿದೆ ಇದಕ್ಕೆ ಅಂತ. ಅದಕ್ಕೆ ಏನ್ ಹಾಕ್ಬೇಕೋ ಮೆಡಿಸನ್ ಹಾಕಿದೀವಿ. ಈಗ ಬರ್ತಾ ಇರೋ ಹಣ್ಣು ನೋಡಿ, ಇದು ಚಿಕ್ಕಿ, ಇದು ಸ್ಪ್ರೇ ಆಗಿರೋದು. ಆ ಸ್ಪ್ರೇ ಆಗಿರೋದ್ರಿಂದ ಚಿಕ್ಕಿ ಬಂದಿಲ್ಲ ಅದಕ್ಕೆ. ಇದು ಸ್ಪ್ರೇ ಆಗಬೇಕು, ಅದು ಅಂಶ ಕೊಟ್ಟಿದೀನಿ, ಬರ್ತಾ ಇಲ್ಲ ನೋಡ್ರಿ. ಇದರಲ್ಲಿ ಈ ಚಿಕ್ಕಿ ಇದೆ, ಹಣ್ಣಾಗೋಷ್ಟು ಒಳಗಡೆ ಚಿಕ್ಕಿ ಎಲ್ಲ ಕ್ಲಿಯರ್ ಆಗಿ ಆಗ್ತಾ ಇದೆ. ಈಗ ಚಿಕ್ಕಿ ಬಂದಿರೋದು ದಪ್ಪ ಆದ್ಮೇಲೆ ಕ್ಲಿಯರ್ ಆಗುತ್ತಾ? ಆಗೋಗುತ್ತೆ. ವಾ ವಾ ಅಣ್ಣ, ಇದು ವೈಟ್ ಇದೆ, ಇದು ಒಳಗಡೆ ವೈಟ್ ಅಣ್ಣ, ಅದು ವೈಟ್, ಅದು ಪಿಂಕಿಶ್. ಇನ್ನೊಂದು ಅವಾಗೆ ನೋಡಿದ್ರಲ್ಲ, ಇನ್ನು ಬಾಡಿ ಬಿಲ್ಡರ್ಸ್ಗೆಲ್ಲ ಸಖತ್ ಯೂಸ್ಫುಲ್ ಆಗೋ. ಇವರು ಬಾಡಿ ಬಿಲ್ಡರ್. ಹೈ ಪ್ರೋಟೀನ್ ಹಣ್ಣು. ಆಮೇಲೆ ಶುಗರ್ ಪೇಷಂಟ್ಗೆ ಇದೆಲ್ಲ ಒಂದ್ ಹಣ್ಣು ತಿನ್ಬಿಟ್ರೆ ಕಮ್ಮಿ ಆಗುತ್ತೆ. ಆಮೇಲೆ ಇನ್ನೊಂದ್ ಏನಂದ್ರೆ ಈ ಹಣ್ಣಿಂದ ತುಂಬಾ ಬೆನಿಫಿಟ್ಸ್ ಇದೆ. ಒಂದ್ ಹೈ ಪ್ರೋಟೀನ್, ಒಂದ್ ಶುಗರ್ ಬೆನಿಫಿಟ್ಸ್. ಆಮೇಲೆ ನೀವ್ ಎಂತ ನೆಗಡಿ ಕೆಮ್ಮು ಬಂದಾಗ ಬೇರೆ ಹಣ್ಣು ತಿಂದಾಗ ನಿಮ್ಗೆ ಜಾಸ್ತಿ ಆಗುತ್ತೆ. ಸರ್, ಇವಾಗ ನೆಗಡಿ ಕೆಮ್ಮು ಬಂದಾಗ ಇವತ್ತನ್ನ ಯೂಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನಂಗೆ ನೆಗಡಿ ಕೆಮ್ಮು ಬಂದಾಗ ನಾನು ಪರ್ಪಸ್ ಆಗಿ ಇದೇ ಪ್ರೋಟೀನ್ ಹಾಕಿ ತಿಂತಾ ಇದ್ದೆ, ನಂಗೆ ಕಮ್ಮಿ ಆಗುತ್ತೆ. ಆಕ್ಚುಲಿ ಇದರಿಂದ ಕಫ ಕಟ್ಟುತ್ತೆ, ನೆಗಡಿ ಆಗುತ್ತೆ, ಅವೆಲ್ಲ ಸುಳ್ಳು. ಈಗ ಆಲ್ರೆಡಿ ನಮ್ಮ ಹಳ್ಳಿಗಳಲ್ಲಿ ಈಗ ಅವಾಗಿಂದ ಹೂಡಿಕೆ ಬಂದಿರೋದು ಏನಪ್ಪಾ ಅಂದ್ರೆ ಚೀಪೆಕಾಯಿ ತಿಂದ್ರೆ ಗಂಟ್ಲೆ ಕಟ್ಕೊಳ್ಳುತ್ತೆ, ಶೀತ ಆಗುತ್ತೆ. ನಾನು ಹೇಳ್ತೀನಿ ನೋಡಿ, ನಾಟಿಕಾಯಿ ನೀವು ತಿಂದಾಗ ಆ ಸೀಡ್ಸ್ ಇಂದ ಹೊಟ್ಟೆ ನೋವು ಬರುತ್ತೆ. ಹೌದು, ಅದಕ್ಕೆ ಗಟ್ಟಿ ನಿಮ್ಗೆ ಹೊಟ್ಟೆ ನೋವು ಬರುತ್ತೆ. ಗಟ್ಟಿ ಇದೆ ಅದು. ನಾನು ಇಲ್ಲೇ ಪರ್ಪಸ್ ಆಗಿ ನೀವೇ ಇದ್ದೀರಾ, ಇಲ್ಲಿ 2 ಹಣ್ಣಲ್ಲ 3 ಹಣ್ಣು ತಿನ್ನಿ ಸರ್, ಒಂದ್ ಹೊಟ್ಟೆ ನೋವಾಗ್ಲಿ. ಸೀಡ್ ಸಮೇತನ ತಿನ್ನಿ, ಒಂಚೂರು ಬಿಸಾಕ್ಬೇಕಂತ ನಿಮ್ಗೆ ಅನ್ಸೋದಿಲ್ಲ, ಅಷ್ಟು ಟೇಸ್ಟ್ ಇರುತ್ತೆ. ಸೀಡ್ ಸಮೇತನ ತಿನ್ನಿ. ಏನ್ ರುಚಿ ಚೆನ್ನಾಗಿದೆ ಅಣ್ಣ ಹಣ್ಣು. ಹುಳಿ ಸ್ವೀಟ್ ತುಂಬಾ ಚೆನ್ನಾಗಿದೆ, ಶುಗರ್ ತುಂಬಾ ಒಳ್ಳೇದು. ಹೌದಾ? ಅದು ತಿಂದಿದ್ದೀನಿ ನೀನು ಕರೆಕ್ಟಾಗೆ. ಹಣ್ಣು ಸೂಪರ್ ಆಗದೆ ಅಂತ ಹೇಳ್ತಾ ಇದೀಯಾ ಅಣ್ಣ. ಇದು ಮಾರ್ಕೆಟ್ಗೆ ಯಾವಾಗ ಬಿಡ್ತೀರಿ ನೀವು ಹಣ್ಣು? ಇದನ್ನ ಅಣ್ಣ ಮಾರ್ಕೆಟ್ಗೆ ಈಗ ಹೋಗ್ತಾ ಇದೆ, ಅಂದ್ರೆ
2 ಟ್ರೇ 3 ಟ್ರೇ ಇಲ್ಲಿ ಅಂದ್ರೆ ಈಗ ಏನ್ ಬಂದಿದೆ ಏರಿಯಾಗ ಹೋಗ್ತೀವಿ. ನಿಮ್ಗೆ ನೀವೇನೋ ಪ್ರಕೃತಿ ತಿಂದ್ಬಿಟ್ಟು ನೀವು ಇದು ಅನ್ಭವಿಸ್ತಾ ಇದೀರ, ಅದು ಕರೆಕ್ಟ್. ಮೊದ್ಲು ಮನೆಗೆ ಒಂದೊಂದು ಗಿಡ ಅಂತಾನು ಹಾಕೋಬಹುದು. ಹಾಕಬಹುದು. ಸೀಡ್ ಕಮ್ಮಿ ಇದೆ. ಆಮೇಲೆ ಪ್ರೋಟೀನ್ಗೆ ಮನೇಲಿ ಶುಗರ್ ಇರೋ ಪೇಷಂಟ್ಸ್ ಒಂದೊಂದ್ ಗಿಡ ಹಾಕೊಂಡ್ರೆ 10 ಅಲ್ಲ 20 ಅಲ್ಲ 50 ಕಾಯಿ ಬಿಡುತ್ತೆ. ನಮ್ ಈ ಒಳ ಲೆಕ್ಕ ನೋಡಿದ್ರೆ ಎಷ್ಟೋ ಆಯುರ್ವೇದಿಕ್ ರೀತಿ ಆಯ್ತು ಇದು. ಆಮೇಲೆ ಬನ್ನಿ ಸರ್ ಇನ್ನೊಂದು ತೋರಿಸ್ತೀನಿ. ಇದೆಲ್ಲ ಸ್ಟೈಲೋಮೇಟಾ. ಈಗ ಆಲ್ರೆಡಿ ಇದೆಲ್ಲ ಬಂದಿದೆ. ಇದು ಈ ಕಾಂಗ್ರೆಸ್ ಹೊಡೆದಾಕತ್ತೆ ಇದು. ಹಾ ಕಾಂಗ್ರೆಸ್ ಹೋಗುತ್ತಾ? ಇದ್ರೆ ಕಾಂಗ್ರೆಸ್ ಹೊರಟೋಗುತ್ತಾ? ಆಮೇಲೆ ಅಂದ್ರೆ ಕಳೆ ಹೊರಡಾಕತ್ತೆ. ಇದು ಆಡುಗಳಿಗೆ ಹೆವಿ ಪ್ರೋಟೀನ್ ಕೊಡ್ತಾರೆ. ಕಾಂಗ್ರೆಸ್ಗೆ ಒಂದು ಟ್ರೀಟ್ಮೆಂಟ್ ಇದೆ ಸರ್, ಅದು ಹೇಳ್ಬೋದಾ ಗೊತ್ತಿಲ್ಲ, ನಾನು ಹೇಳ್ತೀನಿ ಹೇಳಿ. ಕಾಂಗ್ರೆಸ್ 20 ಲೀಟರ್ಸ್ ಔಷಧಿ ಕ್ಯಾನ್ ಅಲ್ಲಿ ನೀವು 2 kg ಉಪ್ಪು ಹಾಕ್ಬಿಟ್ಟು 1/4 kg ಸರ್ಫ್ ಪೌಡರ್ ಹಾಕಿ ಸ್ಪ್ರೇ ಮಾಡ್ಕೊಂಡ್ ಬನ್ನಿ. ಕಾಂಗ್ರೆಸ್ ಮಾತ್ರ ಹೋಗುತ್ತೆ, ಬೇರೆ ಕಳೆ ಅದು ಹೋಗಲ್ಲ. ಹಂಗಾರೆ ಅದಕ್ಕೆ ಕಾಂಗ್ರೆಸ್ಗೆ ಇದೇ ಮದ್ದು. ಹೌದು. ನಮ್ ರೈತರಿಗೆ ಗೊತ್ತಿಲ್ಲ, ಯಾರ ವಿಡಿಯೋ ನೋಡಿದ್ರು ಮಾಡ್ಲಿ ಆ ಕೆಲಸ ಮಾಡಿ, ನಿಮ್ಗೂ ಅನುಕೂಲ ಆಗುತ್ತೆ. ನನಗೆ ರಿಸಲ್ಟ್ ಸಿಕ್ಕಿದೆ. ಆಮೇಲೆ ನಮ್ಮ ಪಕ್ಕದಲ್ಲಿ ಮಿಲಿಟರಿ ಅವ್ರು ಇರೋದು, ಅವರು ಮಾಡಿದ್ದಾರೆ, ಅವರೇ ನನಗೆ ಗೈಡ್ ಮಾಡಿದ್ದು. ಸೊ ಯಾರಿಗೂ ಉಪಯೋಗ ಆಗುತ್ತೆ ಅಂತ ಒಂದು ಟ್ರೈ ಮಾಡಿ, ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕರೆ ಕಂಟಿನ್ಯೂ ಮಾಡ್ಲಿ, ಇಲ್ಲ ಅಂದ್ರೆ ನನ್ನ ಮೇಲೆ ಬೈಕೋಬೇಡ್ರಿ. ಯಾರು ಬೈಕೊಡೋದ ಕಮೆಂಟ್ ಮಾಡಿ. ಒಂದು ನುಗ್ಗೆ ಬೀಜ, ಇದು ಪೈನಾಪಲ್, ಇದು ಪೈನಾಪಲ್ ಹಾಕಿರೋದು. ಓಕೆ ಓಕೆ. ಇದು ಅಕ್ಸೆ ಎಂತ ಸುತ್ತಲೂ ಬಾರ್ಡರ್ ಹಾಕಿನಂದ್ರೆ ನನ್ನ ಮೇಕೆಗೆ. ಹೌದೌದು. ಆಮೇಲೆ ಡ್ರ್ಯಾಗನ್ ಫ್ರೂಟ್ ಬರ್ತಾ ಇದೆ ಈಗ ಹೊಸದಾಗಿ ಹಾಕಿರೋ ವೆರೈಟಿ ಇದು. ಹೌದು. ಇದು ಮೆಹಂದಿ ಸೊಪ್ಪು. ನಿಮ್ಗೇನು ಇದಿದೆ ಅದೆಲ್ಲ ನಿಮ್ಗೆ ಜಾಗ ಯಾವ್ದು ಒಂಚೂರು ವೇಸ್ಟ್ ಮಾಡಿದಿರಾ ನೀವು ಏನ್ ಬೆಳಕಬೇಕೋ ಅದು ಬೆಳಿತಾ ಇದೀರಿ. ಮಾವಿನ ತೋಪು ಪ್ರಕೃತಿ ತಿಂದಿ ಬಿಟ್ಟದ್ದು ಪ್ರಕೃತಿ ತಿಂದಿ, ನಾವು ತಿಂದಿ, ಆಮೇಲೆ ನಮ್ ಫ್ರೆಂಡ್ ಸರ್ಕಲ್ ಎಲ್ಲ ತಿಂದಿ, ಆಮೇಲೆ ಮಾರ್ಕೆಟಿಂಗ್.